ಆರೋಗ್ಯವೇ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೋಭಿತಾ. ಬದಲಾದ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯದ ಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಕಾಡುತ್ತಲೇ ಇರುತ್ತವೆ. ಅದರಲ್ಲೂ ಮನುಷ್ಯನನ್ನ ಹೆಚ್ಚು ಬಾಧಿಸುವ ಕಾಯಿಲೆಗಳಲ್ಲಿ ಮಧುಮೇಹ ಕೂಡ ಒಂದು. ಇದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದರ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ರಶ್ಮಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಸಹ ಕರೆ ಮಾಡಿ ಮಾತಾಡ್ಬೋದು. ಡಾಕ್ಟರ್, ಮಧುಮೇಹ ಹೆಚ್ಚಿನವರಲ್ಲಿ ಕಾಣಿಸಿಕೊಳ್ಳೋ ಒಂದು ಆರೋಗ್ಯ ಸಮಸ್ಯೆ. ಏನು ಮಧುಮೇಹ ಅಂದರೆ, ಹಾಗೆ ಇದು ಯಾಕಾಗಿ ಕಾಣಿಸಿಕೊಳ್ಳುತ್ತೆ? ಡಯಾಬಿಟಿಸ್ ಅಥವಾ ಮಧುಮೇಹ ಅಂತ ಹೇಳಿದಾಗ ನವಡೇಸ್ ನಾವು ತುಂಬ ಹೆಚ್ಚಾಗಿ ನೋಡ್ತೀವಿ. ಯಾವುದೇ ರೀತಿ ಏಜ್ ಲಿಮಿಟ್ ಇರುವುದಿಲ್ಲ ಈ ಸಕ್ಕರೆ ಕಾಯಿಲೆ ಬರೋಕ್ಕೆ ಅಂತ ಹೇಳ್ಬೋದು. ಹಲವಾರು ಒಂದು ಕಾರಣಗಳಿಂದ ಎಂಗೇಜಲ್ಲಿ ಕೂಡ ಕಾಣಿಸ್ಬೋದು. ಆ್ಯಂಡ್ ಇವಾಗ ಹುಟ್ಟಿದ ಮಗುನಲ್ಲಿ ಕೂಡ ಈ ಸಮಸ್ಯೆ ಬರುವಂಥದ್ದು ಇರ್ಬೋದು. ಇನ್ನು ಪ್ರೆಗ್ನೆಂಟ್ ಲೇಡೀಸನಲ್ಲಿರ್ಬೋದು ಅಥವಾ ಓಲ್ಡ್ ಏಜ್ ಗ್ರೂಪಲ್ಲಿರ್ಬೋದು. ಕ್ವೈಟ್ ಕಾಮನ್ ಆಗಿ ಡಯಾಬಿಟಿಸ್ ಮೆಲಿಟಸ್ ಕಾಣಿಸ್ಕೊಳ್ಳುವಂಥದ್ದು. ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು. ಡಯಾಬಿಟೀಸ್ ಅಂತ ಹೇಳಿದಾಗ ಹೆಚ್ಚಾಗಿ ನಾವು 30+ ಏಜ್ ಗ್ರೂಪಲ್ಲೇ ನವಡೇಸ್ ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ದಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿಯಿಂದಾಗಿ ಕೂಡ ಈ ಮಧುಮೇಹ ಕಾಣಿಸ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಓಲ್ಡ್ ಏಜ್ ಗ್ರೂಪಲ್ಲಿ ಕ್ವೈಟ್ ಕಾಮನ್ ಟು ಸಿ ಅಂತ ಇತ್ತು, ಲೈಕ್ 50 to 60 ಏಜ್ ಗ್ರೂಪಲ್ಲಿ. ಅವರಲ್ಲಿ ಕಾಣಿಸ್ತಾ ಇತ್ತು ಶುಗರ್ ಲೆವೆಲ್ಸ್ ಹೈ ಆಗುವಂಥದ್ದು. ಇನ್ಕ್ರೀಸ್ಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಹೇಳ್ಬೋದು, ಅಥವಾ ಇನ್ಕ್ರೀಸ್ಡ್ ಶುಗರ್ ಲೆವೆಲ್ಸಿಂದ ಬ್ಲಡ್ ಅಂತ ಹೇಳಿದಾಗ ಅದನ್ನು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಹೇಳುವಂಥದ್ದು. ಹಲವಾರು ಕಾರಣಗಳಿಂದ ಈ ಸಮಸ್ಯೆ ಬರುತ್ತೆ. ಕೆಲವ್ರಿಗೆ ಲೈಫ್ ಸ್ಟೈಲಿಂದ ಕೂಡ ಬಂದರೂ ಕೂಡ, ಇನ್ನು ಕೆಲವ್ರಿಗೆ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿ ಇರ್ಬೋದು, ಅಥವಾ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಒಂದು ದೇಹದ ತೂಕ ಇದ್ದಾಗ ಅರ್ಲಿ ಆಗಿ ಅವರಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಆಗುವಂಥದ್ದು ಕಮ್ಮಿ ಆದಾಗ ಅವರಲ್ಲಿ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಬರ್ಬೋದು. ಹೆಚ್ಚಾಗಿ ನಾವು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ನ ನೋಡ್ತೀವಿ ಮಕ್ಕಳಲ್ಲಿ ಅಂತ ನೋಡಿದಾಗ. ಅವರಲ್ಲಿ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಬದಲಾಗಿ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿ ಈ ಶುಗರ್ ಲೆವೆಲ್ಸ್ ಅವ್ರಿಗೆ ರೈಸ್ ಆಗಿ ಬರುವಂಥದ್ದು. ಆ್ಯಂಡ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು. ಅವರಲ್ಲಿ ಒಂದು ಇಂಪ್ಯಾಕ್ಟ್ ಇದ್ದಾಗ ಅರ್ಲಿ 30+ ಏಜ್ ಗ್ರೂಪಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ಯಾವುದೇ ರೀತಿ ಕಾರಣಗಳಿರುವುದಿಲ್ಲ. ಅದನ್ನು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಕೆಲವರಿಗೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ನ ನೋಡ್ಬೋದು. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ, ವಿಚ್ ವಿ ಕ್ಯಾನ್ ಸಿ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಅದನ್ನು ನೋಡುವಂಥದ್ದು. ಆ್ಯಂಡ್ ಕಂಜನೈಟಲ್ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಇವಾಗ ಹುಟ್ಟಿದ ಮಗುನಲ್ಲಿ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ಬೋದು, ಅಂದರೆ ಬಿಫೋರ್ ಕಮಿಂಗ್ ಟು ದ ಒಂದು ಆ್ಯಕ್ಚುಯಲ್ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆಗೋದಕ್ಕೆ ಮುಂಚೆ ಅವ್ರಿಗೆ ಒಂದು ಶುಗರ್ ಲೆವೆಲ್ಸಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. HbA1c ಲೆವೆಲ್ ಒಂದು ಬಾರ್ಡರ್ ಲೈನಲ್ಲಿ ಬಂದಾಗ ಅದನ್ನು ನಾವು ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಕೂಡ ಹೇಳ್ಬೋದು. ಹೀಗೆ ಹಲವಾರು ಒಂದು ಟೈಪ್ಸ್ನ ನಾವು ಡಯಾಬಿಟಿಸಲ್ಲಿ ನೋಡುವಂಥದ್ದು. ಅಗೇನ್ ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಅರ್ಲಿ ಏಜಲ್ಲಿ ಕಾಣಿಸುತ್ತೆ, ಇನ್ನು ಕೆಲವ್ರಿಗೆ ಮಿಡಲ್ ಏಜ್ ಅಥವಾ ಅಡಲ್ಟ್ ಏಜ್ ಗ್ರೂಪಲ್ಲಿ ಕೂಡ ನೋಡುವಂಥದ್ದು. ಆ್ಯಂಡ್ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ನೋಡ್ಬೋದು. ಹಲವಾರು ಒಂದು ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ, ಲೈಕ್ ಅಂಡರ್ಲೈಂಗ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಥೈರಾಯ್ಡ್ ಇರ್ಬೋದು ಅಥವಾ PCOD ಅಂತಹ ಸಮಸ್ಯೆ ಇರ್ಬೋದು. ಎರಡು ಹಾರ್ಮೋನಲ್ ವ್ಯತ್ಯಾಸದಿಂದ ಆಗುವಂಥದ್ದು. ಆ್ಯಸ್ ಎ ಕಾಂಪ್ಲಿಕೇಶನ್ಸ್ ಅವರಲ್ಲಿ ಕೂಡ ನಾವು ಡಯಾಬಿಟಿಸ್ನ ನೋಡುವಂಥದ್ದು. ಡಯಾಬಿಟಿಸ್ ಲಕ್ಷಣಗಳು ಯಾವುದೆಲ್ಲ ಇದೆ ಮ್ಯಾಮ್? ಈಗ ಡಯಾಬಿಟೀಸ್ ಅಂತ ಹೇಳಿದಾಗ ರೋಗ ಲಕ್ಷಣಗಳು ಅಂತ ಹೇಳ್ತೀವಿ. ಕೆಲವ್ರಿಗೆ ಪ್ಯೂರ್ಲಿ ಅಸಿಂಪ್ಟಮ್ಯಾಟಿಕ್ ಅಂತಲೇ ಹೇಳ್ಬೋದು, ಅಂದರೆ ಯಾವುದೇ ರೀತಿ ಒಂದು ರೋಗ ಲಕ್ಷಣಗಳಿರೋದಿಲ್ಲ. ಆ್ಯಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ಗೊತ್ತು ಕೂಡ ಆಗೋದಿಲ್ಲ. ಯಾವುದೋ ಒಂದು ಉಂಡು ಹೀಲಿಂಗ್ ಆಗ್ತಿಲ್ಲ ಅಥವಾ ಯಾವುದೋ ಒಂದು ಸರ್ಜರಿಗೆ ಮೊರೆ ಹೋಗ್ತಾರೆ. ಆ ಟೈಮಲ್ಲಿ ರುಟೀನ್ ಚೆಕಪ್ ಮಾಡಿಸಿದಾಗ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಗುವಂಥದ್ದು. ಇನ್ನು ಕೆಲವರಲ್ಲಿ ಸಿಂಪ್ಟಮ್ಸ್ ಅಂತ ನೋಡ್ತೀವಿ, ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು. ಹೆಚ್ಚಾಗಿ ನಾವು ರೋಗ ಲಕ್ಷಣಗಳನ್ನು ಅಂತ ಹೇಳುವಂಥದ್ದಾದರೆ ಅತಿಯಾಗಿ ಒಂದು ಯೂರಿನ್ ಪಾಸ್ ಆಗುವಂಥದ್ದು. ಅಟ್ಲೀಸ್ಟ್ ಒಂದು ನೈಟ್ ಟೈಮ್ಸ್ 4 to times ಮೋರ್ ದೆನ್ ದಟ್ ಕೆಲವರು ಪಾಸ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಹಸಿವು ತುಂಬ ಆಗ್ತಾ ಇರುತ್ತೆ. ಎಷ್ಟು ತಿಂದರೂ ಅವರಿಗೆ ಒಂದು ಸಮಾಧಾನ ಇರ್ತಿರೋಲ್ಲ. ಮತ್ತೆ ಮತ್ತೆ ಅವರು ತಿಂತಾ ಇರ್ತಾರೆ. ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಇದನ್ನು ಕೂಡ ನಾವು ನೋಡ್ಬೋದು. ಇನ್ನು ಕೆಲವರಿಗೆ ಬಾಯಾರಿಕೆ ತುಂಬ ಆಗ್ತಾ ಇರುತ್ತೆ. ಅವ್ರಿಗೆ ಎಷ್ಟು ನೀರು ಕುಡಿದ್ರೂ ಕೂಡ ಅವರು ಮತ್ತೆ ಮತ್ತೆ ಕುಡಿತಾನೆ ಇರ್ತಾರೆ. 3 Ps ಅಂತ ಹೇಳ್ಬೋದು. ಒಂದು ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ, ಪಾಲಿಯೂರಿಯಾ ಆ್ಯಂಡ್ ಪಾಲಿಪೇಜಿಯಾ ಅಂತ. ದೀಸ್ ಆರ್ ಒಂದು ಮೇನ್ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್. ಅದರಲ್ಲೂ ಟೈಪ್ 2 ಡಯಾಬಿಟೀಸಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಇದ್ರ ಜೊತೆಗೆ ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಾರೆ. ಅವರಲ್ಲಿ ಯಾವುದೇ ರೀತಿ ಒಂದು
ಎಕ್ಸಸೈಸ್ ಇರೋದಿಲ್ಲ ಅಥವಾ ವಾಕಿಂಗ್ ಇರೋದಿಲ್ಲ, ಸಡನ್ನಾಗಿ ಒಂದು ವೆಯ್ಟ್ ಲಾಸ್ ಆಗುವಂಥದ್ದು, ಮಸಲ್ ಅಮ್ಯಾಸಿಯೇಷನ್ನ ನೋಡ್ತೀವಿ, ಸುಸ್ತಾಗುವಂಥದ್ದು, ಅಥವಾ ಇನ್ನು ಕೆಲವ್ರಿಗೆ ಕಂಪ್ಲೀಟ್ ಒಂದು ಫ್ಯಾಟಿಗ್ಯೂ ಸ್ಟೇಟ್ ಅಂತ ಹೇಳ್ಬೋದು, ಅಂದರೆ ಡ್ರೌಸಿ ಸ್ಟೇಟ್ ಆಗುವಂಥದ್ದು, ಸಡನ್ನಾಗಿ ಒಂದು ಅನ್ಕಾನ್ಷಿಯಸ್ ಆಗುವಂಥದ್ದು ಇರ್ಬೋದು, ಆ ಶುಗರ್ ಲೆವೆಲ್ ಸಡನ್ನಾಗಿ ಲೋ ಕೂಡ ಆಗ್ಬೋದು, ಹೈಪೋಗ್ಲೈಸಮಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಇನ್ನು ಕೆಲವ್ರಿಗೆ ಕಂಟಿನ್ಯೂ ಹೆಡ್ಏಕ್ ಬರ್ತಾ ಇರುತ್ತೆ, ಸೊ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಇರ್ಬೋದು, ಸ್ವೆಟ್ಟಿಂಗ್ ಇರ್ಬೋದು, ಅನ್ಈಸಿ ಫೀಲಿಂಗ್ ಇರ್ಬೋದು. ಸೊ ಇದೆಲ್ಲ ಒಂದು ಲಕ್ಷಣಗಳು ಅಂತ ಹೇಳ್ಬೋದು. ಓಕೆ, ನೀವು ಆವಾಗಲೇ ಹೇಳಿದ್ರಿ ಎಲ್ಲ ಏಜ್ ಗ್ರೂಪ್ ಅವರಲ್ಲೂ ಕೂಡ ಡಯಾಬಿಟೀಸ್ ಕಂಡು ಬರ್ತಿದೆ ಅಂತ, ಅದರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಿದೆ. ಸೊ ಇದಕ್ಕೆ ಏನಿರ್ಬೋದು ಕಾರಣ? ಮಕ್ಕಳು ಯಾಕೆ ಹೆಚ್ಚಾಗಿ ಎಫೆಕ್ಟ್ ಆಗ್ತಾರೆ ಇದಕ್ಕೆ ಅಂತ? ಸೊ ಇವಾಗ ನಾವು ಹೆಚ್ಚಾಗಿ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆನ ನಾವು ನೋಡ್ಬೋದು. ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಈಗ ಶುಗರ್ BP ಅಂತ ಹೇಳಿದಾಗ ಸೊ 50+ ಏಜ್ ಗ್ರೂಪಲ್ಲಿ ನೋಡುವಂಥದ್ದಿತ್ತು. ಬಟ್ ನವ ಡೇಸ್ ವಿ ಸಿ ಇನ್ ವೆರಿ ಎಂಗೇಜ್ ಆಲ್ಸೋ. ಸೊ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು, ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದರೆ ಸೆಲ್ಫ್ ಡಿಸ್ಟ್ರಕ್ಷನ್ ಅಂತ ಕೂಡ ಹೇಳ್ಬೋದು, ಅಥವಾ ಪ್ಯಾಂಕ್ರಿಯಾಸ್ ಇಂಜುರಿ ಅಂತ ಹೇಳ್ಬೋದು. ಸೊ ಯೂಶಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದನ್ನ ನಾವು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಸೊ IDDM ಅಂತ. ಸೊ ಕಂಪ್ಲೀಟ್ಲಿ ದೆಲ್ ಬಿ ಡಿಪೆಂಡೆಂಟ್ ಆನ್ ದ ಇನ್ಸುಲಿನ್ ಸಪ್ಲಿಮೆಂಟ್ ಅಂತ, ಅಂದರೆ ಅವರ ದೇಹದಲ್ಲಿ ಯಾವುದೇ ರೀತಿಯಾಗಿ ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರೋದಿಲ್ಲ. ಸೊ ಹೊರಗಡೆಯಿಂದ ಅವರು ಒಂದು ಇನ್ಸುಲಿನ್ಗೋಸ್ಕರ ಅವಲಂಬಿತರ ಆಗ್ತಾ ಇರ್ತಾರೆ. ಸೊ ಅದು ಕಂಟಿನ್ಯೂ ಅವ್ರಿಗೆ ಒಂದು ಸಪ್ಲಿಮೆಂಟ್ ಬೇಕಾಗುವಂಥದ್ದು. ಸೊ ಟೈಪ್ 1 ಡಯಾಬಿಟಿಸಲ್ಲಿ ಅಂತ ಹೇಳ್ಬೋದು. ಸೊ ಬಿಕಾಸ್ ಅವರಲ್ಲಿ ಒಂದು ಕಾರಣಗಳು ಅಂತ ನೋಡಿದಾಗ ಸೊ ಪ್ಯಾಂಕ್ರಿಯಾಸ್ ಇಂಜುರಿ ಅಂತ ಹೇಳ್ಬೋದು. ಸೊ ಆ ಪ್ಯಾಂಕ್ರಿಯಾಸ್ ಗ್ರಂಥಿಗೆ ಇಂಜುರಿ ಆದಾಗ ಸೊ ಅದರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಅಥವಾ ನಿಲ್ ಪ್ರೊಡಕ್ಷನ್ ಕೂಡ ಇರ್ಬೋದು. ಸೊ ಅದು ಕೂಡ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆ. ಈಗ ಮನೆಯಲ್ಲಿ ಅಜ್ಜಿಗಿದೆ ಅಥವಾ ಅಮ್ಮಂಗಿದೆ ಅಂತ ಹೇಳಿದಾಗ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರುವಂಥ ಚಾನ್ಸಸ್ ಹೆಚ್ಚು. ಸೊ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಬಟ್ ಸಮ್ಟೈಮ್ಸ್ ಇಟ್ ಕಮ್ಸ್ ಇನ್ ಅ ವೆರಿ ಎಂಗೇಜ್ ಅಂತ ಕೂಡ ಹೇಳ್ಬೋದು. 10 to 15 ಇಯರ್ಸಲ್ಲಿ ಕೂಡ ಬರ್ಬೋದು, ಅಥವಾ 2+ ಏಜ್ ಗ್ರೂಪ್ ಏನಿದೆ ಸೊ ಆ ಮಕ್ಕಳಲ್ಲಿ ಕೂಡ ನಾವು ಈ ಡಯಾಬಿಟೀಸ್ನ ನೋಡುವಂಥದ್ದು, ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಇರೋದಿಲ್ಲ ಅವರಲ್ಲಿ. ಸೊ ಇನ್ನು ಅದರ್ ಕಾಸಸ್ ಫಾರ್ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿದಾಗ ಸೊ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅವರಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆದಾಗ ಸೊ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರೋದಿಲ್ಲ, ಅಂದರೆ ಬೀಟಾ ಸೆಲ್ಸ್ ತುಂಬಾ ಡಿಸ್ಟ್ರಕ್ಷನ್ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ಲಿ ಅವರು ಕೂಡ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ. ಸೊ ಅದನ್ನು ಒಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಥವಾ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ಹೆಚ್ಚಾಗಿ ನಾವು ಮಕ್ಕಳಲ್ಲಿ ನೋಡ್ತೀವಿ. ಸೊ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಸೊ ಮಕ್ಕಳಲ್ಲಿ ಹೇಗೆ ಕಂಡುಹಿಡಿಯುವಂಥದ್ದು ಅಂತ. ಸೊ ಅವರಲ್ಲಿ ಒಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂತ ನೋಡಿದಾಗ ಸೊ ತುಂಬಾ ಒಂದು ಸುಸ್ತಾಗ್ತಿರ್ತಾರೆ. ಸೊ ಯಾವುದೇ ಒಂದು ಆಟ ಆಡಬೇಕಾದ್ರೂ ಕೂಡ ಬೇಗ ಒಂದು ಟಯರ್ಡ್ ಫೀಲಿಂಗ್ ಆಗುವಂಥದ್ದು. ಸೊ ಅಥವಾ ಅದ್ರ ಜೊತೆ ಯೂರಿನ್ ಇನ್ವಾಲಂಟ್ರಿ ಅಂತಲೇ ಕೂಡ ಹೇಳ್ಬೋದು, ಕಂಟಿನ್ಯೂ ಒಂದು ಯೂರಿನ್ ಪಾಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಸಡನ್ನಾಗಿ ಸುಸ್ತಾಗುವಂಥದ್ದು, ಸೊ ಅವ್ರಿಗೆ ಒಂದು ಡ್ರೈನೆಸ್ ಆಗುವಂಥದ್ದು. ಸೊ ಇದೆಲ್ಲ ಒಂದು ಸಿಮ್ಟಮ್ಸ್ನ ನಾವು ನೋಡ್ಬೋದು ಮಕ್ಕಳಲ್ಲಿ. ಸೊ ಯಾವಾಗ ಈ ಥರ ಸಿಮ್ಟಮ್ಸ್ ಅಬ್ಸರ್ವ್ ಮಾಡ್ತಾರೆ, ಅದ್ರ ಜೊತೆಗೆ ತೂಕ ಆಗ್ತಾ ಇಲ್ಲ, ಸೊ ಎಷ್ಟು ಊಟ ಮಾಡಿದ್ರು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಡೆಫಿಷಿಯನ್ಸಿ ಆಗ್ತಾ ಇದೆ, ಸೊ ಮಸಲ್ ಎಮ್ಯಾಸಿಯೇಷನ್ ಇದೆ, ವೀಕ್ನೆಸ್ ಇದೆ ಅಂತ ಹೇಳಿದಾಗ ಸೊ ಅಂಥ ಮಗುನಲ್ಲಿ ಕೂಡ ಟೆಸ್ಟ್ ಮಾಡಿಸಿ ನೋಡುವಂಥದ್ದು. ಸೊ ಒಂದು ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ, ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿ ನೋಡಿದಾಗ ಸೊ ಅದರಲ್ಲಿ ಶುಗರ್ ಇದೆಯಾ ಅಥವಾ ನಾರ್ಮಲ್ ಇದೆಯಾ ಅಂತ ಗೊತ್ತಾಗುವಂಥದ್ದು. ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಡಯಾಬಿಟಿಸ್ ಬಂದರೆ ಲೈಫ್ ಲಾಂಗ್ ಮೆಡಿಕೇಷನಲ್ಲಿ ಇರಬೇಕು, ಅದು ಅಷ್ಟು ಬೇಗನೂ ಕ್ಯೂರ್ ಆಗಲ್ಲ ಅಂತ. ಸೊ ಇದು ನಿಜಾನಾ? ಇದಕ್ಕೆ ಒಂದ್ಸಲ ಇದು ಚಿಕಿತ್ಸೆ ತಗೊಂಡ್ರೆ ಅದು ಕ್ಯೂರ್ ಆಗುತ್ತಾ, ಹೇಗೆ? ಸೊ ಡಯಾಬಿಟಿಸ್ ಇಸ್ ಅ ಸ್ಟೇಟ್ ಅಥವಾ ಕಂಡೀಷನ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ನಾಟ್ ಎ ಡಿಸೀಸ್. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅರ್ಲಿ ಏಜಲ್ಲಿ ನಾವು ನೋಡ್ತೀವಿ, ಈಗ 30+ ಏಜ್ ಗ್ರೂಪಲ್ಲಿ ನೋಡ್ಬೋದು. ಸೊ ಅವರು ಬ್ಲಡ್ ಟೆಸ್ಟ್ ಮಾಡಿದಾಗ ಸೊ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇದೆ. ಸೊ HbA1c ಅಂತ ಹೇಳ್ತೀವಿ, ಅಂದರೆ ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ ಅದು ವಿತಿನ್ 80 to 100 ಇರುವಂಥದ್ದು. ಆ್ಯಂಡ್ PPBS ಅಂದರೆ ಪೋಸ್ಟ್ ಪ್ರಾಂಡಿನಲ್ ಬ್ಲಡ್ ಶುಗರ್ ಅಂತ ಹೇಳ್ಬೋದು. ಸೊ 100 to 140 ಇರಬೇಕಾಗತ್ತೆ. ಆ್ಯಂಡ್ HbA1c ವಿತಿನ್ ಒಂದು 6.5 ಇಸ್ ಅ ನಾರ್ಮಲ್ ಸ್ಟೇಟ್ ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಅವ್ರಿಗೆ ಒಂದು ವ್ಯತ್ಯಾಸ ಆಗ್ತಿದೆ, ಸ್ವಲ್ಪ ಬಾರ್ಡ್ರ್ನಲ್ಲಿ ಕಾಣಿಸ್ತಿದೆ ಅಂತ ಹೇಳಿದಾಗ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕಂಡೀಷನ್ಸ್ ಅವ್ರಿಗೆ ವಿತೌಟ್ ಮೆಡಿಕೇಷನ್ಸ್ ಬೆಟ್ರ್ ಆಗ್ತಾ ಹೋಗುವಂಥದ್ದು. ಮೇನ್ಲಿ ನಾವು ಏನು ತೊಗೊಳ್ತೀವೋ ಫುಡ್ ಏನು ತೊಗೊಳ್ತೀವಿ, ಆಹಾರ ಕ್ರಮ ಪದ್ಧತಿ ಏನಿರುತ್ತೋ ಸೊ ಅದು ಕೂಡ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಡಯಾಬಿಟೀಸ್ ಅಂತ ಬಂದಾಗ ಸೊ ಹೈ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಇರ್ಬೋದು, ಅಥವಾ ಮೈದಾ ಇರ್ಬೋದು, ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಇನ್ನು ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಸೊ ಅಥವಾ ಮೋರ್ ಆಫ್ ಬೆವರೇಜಸ್ನ ಹೆಚ್ಚಾಗಿ ತಗೊಳ್ಳುವಂಥದ್ದು. ಆ್ಯಂಡ್ ಇದೆಲ್ಲ ಒಂದು ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ವಾಕಿಂಗ್ ಇರೋದಿಲ್ಲ, ಎಕ್ಸಸೈಸ್ ಇರೋದಿಲ್ಲ, ಮೋರ್ ಆಫ್ ಒಂದು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗುವಂಥದ್ದು. ಸೊ ಹಾಗಾಗಿ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇವಾಗ ತಾನೇ ಅವರಲ್ಲಿ ಕಾಣಿಸ್ಕೊಂಡಿದೆ.
ಆ್ಯಂಡ್ ಕೆಲವ್ರಿಗೆ ಯಾವುದೇ ರೀತಿ ಒಂದು ಮೆಡಿಕೇಷನ್ಸ್ ಕೂಡ ಅವಶ್ಯಕತೆ ಇರೋದಿಲ್ಲ. ಸೊ ವಿತ್ ದಟ್ ಅವರ ಡಯಟ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಆ್ಯಂಡ್ ರೆಗ್ಯುಲರ್ ವಾಕಿಂಗ್ ಇರ್ಬೋದು, ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 ಅವರ್ ಡೇ. ಸೊ ಇಟ್ ಕ್ಯಾನ್ ಬಿ ರಿವರ್ಸಿಬಲ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವರು ಆಲ್ರೆಡಿ ತುಂಬ ವರ್ಷದಿಂದ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ, ಟೈಪ್ 1 ಇರ್ಬೋದು, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಸೊ ಅವರಿಗೆ ತಕ್ಕಂಗೆ ಅದನ್ನು ಅಡ್ವೈಸ್ ಮಾಡುವಂಥದ್ದು. ಕೆಲವರು ಹೋಮ್ ರೆಮಿಡೀಸ್ ತಗೊಳ್ತಾರೆ ಡಯಾಬಿಟಿಸ್ ಬೇಗ ಕಡಿಮೆ ಆಗಲಿ ಅಂತ. ಇದು ಸೇಫಾ? ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಅಂತ? ಸೊ ನೀವು ಹೇಳಿದಾಗೆ ಕೆಲವರು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಡಯಾಬಿಟಿಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಕಾಯಿಲೆಗಳಿರ್ಬೋದು. ಸೊ ಬದಲಾಗಿ ಅವರು ಆ ಮೆಡಿಕೇಷನ್ ಶುರು ಮಾಡಿದ್ರೆ ಸೊ ಕಂಟಿನ್ಯೂ ತೊಗೊಳ್ಬೇಕು. ಈಗ ಶುಗರ್ BP ಅಂತ ಬಂದಾಗ ಸೊ ಲೈಫ್ ಲಾಂಗ್ ಮೆಡಿಕೇಷನ್ಸ್ನ ತೊಗೊಳ್ಬೇಕು. ಸೊ ಹಾಗಾಗಿ ಕೆಲವರು ಡಾಕ್ಟರ್ ಅಡ್ವೈಸ್ನ ಕೂಡ ತೊಗೊಳ್ಳೋದಿಲ್ಲ. ಸೊ ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ತಿರೋದನ್ನ ಕೂಡ ನೋಡ್ತಿರ್ಬೋದು. ಅದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಕೂಡ ಆದಾಗ ಸೊ ಅವರಲ್ಲಿ ಅದು ಸೇಫ್ ಅಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಡಯಾಬಿಟಿಕ್ಕಿಂದ ನಾವು ಹಲವಾರು ಒಂದು ಕಾಂಪ್ಲಿಕೇಶನ್ಸ್ನ ನೋಡ್ತೀವಿ, ಅಡ್ಡ ಪರಿಣಾಮಗಳನ್ನ ನೋಡ್ಬೋದು. ಸೊ ಅದರಿಂದ ತುಂಬಾ ಒಂದು ಸಫರ್ ಆಗ್ತಿರುವಂಥದ್ದನ್ನ ನೋಡುವಂಥದ್ದು. ಸೊ ಹಾಗಾಗಿ ಶುಗರ್ ಅಂತ ಬಂದಾಗ ಸೊ ಡೆಫಿನೆಟ್ಲಿ ದೇ ನೀಡ್ ಟು ಟೇಕ್ ಕೇರ್. ಅದರಲ್ಲೂ ಅವ್ರಿಗೆ 2-3 ಸರಿ ಟೆಸ್ಟ್ ಮಾಡ್ತಾರೆ, ಅಥವಾ HbA1c ಅಂತ ಹೇಳ್ತೀವಿ. ಸೊ ಅದು ಒಂದು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿರುತ್ತೆ, ಅವ್ರಿಗೆ ಶುಗರ್ ಇದೆಯಾ ಇಲ್ವಾ. ಬಿಕಾಸ್ ಅದು ಒಂದು 3 ಮಂತ್ಸ್ ರೀಡಿಂಗ್ನ ಕೊಡುವಂಥದ್ದು. ಸೊ ಅದರಲ್ಲಿ ಇನ್ಕ್ರೀಸ್ಡ್ ವ್ಯಾಲ್ಯೂ ಬಂದಾಗ HbA1c ಮೋರ್ ದೆನ್ ಒಂದು 6.5 ಅಥವಾ 7, ಸಮ್ಟೈಮ್ಸ್ ಟೆಸ್ಟ್ ಮಾಡಿದಾಗ ಮೋರ್ ದೆನ್ 11 ಅಥವಾ 13 ಇರುತ್ತೆ. ಸೊ ಆದರೂ ಕೂಡ ಕೆಲವರು ನೆಗ್ಲಿಜೆನ್ಸಿ ಮಾಡಿರ್ತಾರೆ, ಯಾವುದೇ ರೀತಿ ಮೆಡಿಸಿನ್ಸ್ನ ಅವ್ರು ತೊಗೊಂಡಿರಲ್ಲ, ನೀವು ಹೇಳಿದಾಗೆ ಮನೆ ಮದ್ದನ್ನು ತೊಗೊಳ್ಳುವಂಥದ್ದು. ಸೊ ಅಂಥವರಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಅಥವಾ ಯೂರಿನ್ ಶುಗರ್ ಟೆಸ್ಟ್ ಮಾಡಿಲ್ಲ ಅಂತ ಹೇಳಿದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಸೊ ಹಾಗಾಗಿ ಅವರು ನೆಗ್ಲೆಕ್ಟ್ ಮಾಡ್ದೇನೆ ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದ್ದಾಗ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಆದಲ್ಲಿ ಖಂಡಿತ ಒಂದು ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋದು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗೆ ಡಯಾಬಿಟಿಸಿಗೆ ಹೋಮಿಯೋಪತಿಲಿ ಯಾವ ಥರದ ಚಿಕಿತ್ಸೆ ಇದೆ? ಸೊ ಇನ್ನು ಡಯಾಬಿಟಿಸ್ ಅಂತ ಹೇಳಿದಾಗ ಈಗ ನಮ್ಮಲ್ಲಿ ಕ್ಲಿನಿಕಲ್ಲಿ ಪೇಷಂಟ್ ಬರ್ತಾರೆ. ಸೊ ಈಗ ಆಲ್ರೆಡಿ ಅವರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಈಗ ಹಿಸ್ಟ್ರಿ ಅಂತ ನೋಡಿದಾಗ ಮೋರ್ ದೆನ್ ಒಂದು 10 to 15 ಇಯರ್ಸಿಂದ ಅವರು ಡಯಾಬಿಟಿಕ್ ಇರ್ಬೋದು. ಸೊ ಅದಕ್ಕೆ ಹಲವಾರು ಒಂದು ಹೈಪರ್ಗ್ಲೈಸಿಮ್ಸ್ನ ತೊಗೊಳ್ತಿರ್ತಾರೆ, ಅಥವಾ ಕೆಲವರು ಇನ್ಸುಲಿನ್ ಇಂಜೆಕ್ಷನ್ಸ್ನ ತೊಗೊಳ್ತಿರ್ತಾರೆ, ಎಸ್ಪೆಷಲಿ ಇನ್ ಟೈಪ್ 1 ಡಯಾಬಿಟಿಸ್ ಮೆಲಿಟಸಲ್ಲಿ. ಸೊ ಕಂಪ್ಲೀಟ್ಲಿ ಅವರು ಇಂದು ಇನ್ಸುಲಿನ್ ಇಂಜೆಕ್ಟಬಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಥವಾ ಓರಲ್ ಹೈಪರ್ಗ್ಲೈಸಿಮಿಕ್ಸ್ನ ಅದರೊಟ್ಟಿಗೆ ತೊಗೊಳ್ಳುವಂಥದ್ದು ಹಲವಾರು ಮೆಡಿಕೇಷನ್ಸ್ ತೊಗೊಳ್ತಿದ್ದಾಗ ಸೊ ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಗ್ರ್ಯಾಜುವಲ್ ಆಗಿ ಅವರ ಒಂದು ಡೋಸೇಜ್ನ ಟೇಪರ್ ಮಾಡ್ತಾ ಬರುವಂಥದ್ದು. ಸೊ ಅವರ ಬ್ಲಡ್ ಟೆಸ್ಟ್ನ ನೋಡುವಂಥದ್ದು, ಫಾಸ್ಟಿಂಗ್ ಎಷ್ಟಿದೆ ಅಥವಾ ಊಟ ಆದಮೇಲೆ ಅವ್ರಿಗೆ ಶುಗರ್ ಲೆವೆಲ್ಸ್ ಎಷ್ಟಿದೆ, ಸೊ ವೆದರ್ ಇಟ್ ಈಸ್ ಇನ್ ಕಂಟ್ರೋಲ್, ಅಥವಾ ಕೆಲವ್ರಿಗೆ ಸಡನ್ನಾಗಿ ಹೈಪೋಗ್ಲೈಸಿಮಿಕ್ ಅಟ್ಯಾಕ್ಸ್ ಆಗ್ಬೋದು, ಅಥವಾ ಕೆಲವ್ರಿಗೆ ಕಾಂಪ್ಲಿಕೇಶನ್ಸ್ ಆಲ್ರೆಡಿ ಹೋಗಿರುತ್ತೆ. ಈಗ ನರಗಳ ದೌರ್ಬಲ್ಯ ಅಂತ ಹೇಳ್ತೀವಿ, ಅಂಗಾಲೂರಿ ಬರೋದು ಅಥವಾ ಅಂಗೈ ಉರಿ ಬರುವಂಥದ್ದು ಇರ್ಬೋದು. ಸೊ ಅಥವಾ ಅವ್ರಿಗೆ ಪೇಯ್ನ್ ಆಗುವಂಥದ್ದು, ಸೊ ನಡೆಯೋಕ್ಕಾಗೋದಿಲ್ಲ, ಸೆನ್ಸೇಷನ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಲೇಟರ್ ಸ್ಟೇಜಸಲ್ಲಿ ಆಸ್ ಎ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ನ ನಾವು ನೋಡುವಂಥದ್ದು. ಸೊ ಇನ್ ದಟ್ ಕಂಡೀಷನ್ಸ್ ಅವ್ರಿಗೆ ಫಸ್ಟು ಏನು ಕಂಪ್ಲೇಂಟ್ಸ್ ಇರುತ್ತೆ ಅದನ್ನು ಅಡ್ರೆಸ್ ಮಾಡಿ ಮೆಡಿಕೇಷನ್ಸ್ನ ಕೊಡುವಂಥದ್ದು. ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದಟ್ ಸೊ ಅವ್ರ ಮೆಡಿಕೇಷನ್ಸ್ ಏನು ಆಲ್ರೆಡಿ ತೊಗೊಳ್ತಿದ್ದಾರೆ ಸೊ ಅದನ್ನು ಗ್ರ್ಯಾಜುವಲ್ ಆಗಿ ಟೇಪರ್ ಮಾಡ್ತಾ ಬರಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಬ್ಲಡ್ ಟೆಸ್ಟ್, ಅಂದರೆ ಒನ್ಸ್ ಇನ್ 3 ಮಂತ್ಸ್ ಅವ್ರಿಗೆ ಟೆಸ್ಟನ್ನು ರಿಪೀಟ್ ಮಾಡಿ ನೋಡುವಂಥದ್ದು. ಸೊ ತದನಂತರ ಆ ಡೋಸೇಜ್ನ ಅಡ್ಜಸ್ಟ್ ಮಾಡುವಂಥದ್ದು. ಸೊ ಇದು ಗ್ರ್ಯಾಜುವಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಸೊ ಅಲಾಂಗ್ ವಿತ್ ದ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಈಗ ಡಯಾಬಿಟಿಸ್ ಅಂತ ಹೇಳಿದಾಗ ಸುಮಾರು ವರ್ಷಗಳಿಂದ ಇರುತ್ತೆ. ಸೊ ಅದಕ್ಕೆ ಮಾನಸಿಕವಾಗಿ ಕೂಡ ಖಿನ್ನತೆ ಆಗಿರ್ತಾರೆ. ಅದರಲ್ಲೂ ಕೂಡ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಇದ್ದಾಗ ಸೊ ಪ್ರತಿ ದಿವಸ ಅವರು ಇಂಜೆಕ್ಷನ್ಸ್ ತೊಗೊಳ್ಳೇಬೇಕು, ಕಂಟಿನ್ಯೂ ತೊಗೊಳ್ತಾ ಇರಬೇಕು ಅಂತ ಹೇಳಿದಾಗ ಅವರು ಒಂದು ಡಿಪ್ರೆಷನ್ ಸ್ಟೇಟ್ ಆಫ್ ಮೈಂಡ್ಗೂ ಕೂಡ ಹೋಗಿರ್ತಾರೆ. ಬಿಕಾಸ್ ಇದು ವಾಸಿ ಆಗದ ಕಾಯಿಲೆ. ಸೊ ಅದರಿಂದ ಹಲವಾರು ತೊಂದರೆಗಳು ಅವ್ರಿಗೆ ಕಾಡ್ತಾ ಇರುತ್ತೆ. ಕಾಂಪ್ಲಿಕೇಶನ್ಸ್ ಕೂಡ ಬೇಗನೆ ಒಂದು ಅರ್ಲಿ ಏಜಲ್ಲಿ ಕೂಡ ಶುರು ಆಗ್ಬೋದು ಕಂಪೇರ್ ಟು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಸೊ ಇನ್ ದಟ್ ಕಂಡೀಷನ್ ಸೊ ಡೆಫಿನೆಟ್ಲಿ ಅವರು ನೋಡಬೇಕಾಗತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಥವಾ ಕಾಂಪ್ಲಿಕೇಶನ್ಸ್ ಎಷ್ಟು ಮಟ್ಟಿಗೆ ಹೋಗ್ತಿದ್ದಾರೆ ಸೊ ಅದನ್ನು ಕೂಡ ಅಡ್ರೆಸ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ಡಯಾಬಿಟಿಸ್ ಅವ್ರಿಗೆ ಬೇರೆ ಏನಾದರೂ ತೊಂದರೆ ಇದೆಯಾ, ಅಂಡರ್ಲೈಂಗ್ ಹೈಪೋಥೈರಾಯ್ಡಿಸಮ್ ಇರುವಂಥದ್ದ, ಸೊ ಅಥವಾ ಶುಗರ್ ಇರುವಂಥದ್ದು, ಅಥವಾ ಏನಾದರೂ ಬೇರೆ ಹೈಪರ್ ಟೆನ್ಷನ್ ಇರುವಂಥದ್ದು. ಸೊ ಇದೆಲ್ಲ ಒಂದು ನೋಡಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಓಕೆ, ಹಾಗೆ ನೀವು ಹೇಳಿದ್ರೆ ಆವಾಗಲೇ ಡಯಾಬಿಟಿಸ್ ಇರೋರು ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ. ಯಾವೆಲ್ಲ ಫುಡ್ ಅವಾಯ್ಡ್ ಮಾಡಬೇಕು, ಹೆಂಗಿರಬೇಕು ಲೈಫ್ ಸ್ಟೈಲ್ ಅವ್ರದ್ದು? ಸೊ ಇನ್ನು ಡಯಾಬಿಟಿಸ್ ಅಂತ ಹೇಳಿದಾಗ ಸೊ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಕೂಡ ಹೌದು. ಸೊ ಕೆಲವರಿಗೆ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಕೂಡ ಬರುವಂಥದ್ದು. ಬಿಕಾಸ್ ಒಬೆಸಿಟಿ ಈಸ್ ಒನ್ ಆಫ್ ದಿ ಮೇನ್ ಲೀಡಿಂಗ್ ಕಾಸ್ ಅಂತ ಕೂಡ ಹೇಳ್ಬೋದು. ಸೊ ಯಾವಾಗ ಒಂದು ದೇಹದ ತೂಕ ಅವರಲ್ಲಿ ತುಂಬ ಹೆಚ್ಚಾಗ್ತಾ ಇರುತ್ತೋ ಸೊ ಆಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರುತ್ತೆ. ಸೊ ಹಾರ್ಮೋನಲ್ ವ್ಯತ್ಯಾಸ
ವ್ಯತ್ಯಾಸ ಆಗ್ತಾ ಬರುತ್ತೆ. ಸೊ ಆಗ ಅವರು ಅರ್ಲಿ ಡಯಾಬಿಟಿಸ್ ಕೂಡ ಹೋಗ್ಬೋದು. ನವಡೇಸ್ ವಿ ಸಿ ಎಂಗೇಜಲ್ಲಿ ಒಬೆಸಿಟಿನ ನೋಡ್ತೀವಿ. 11 to 12 ಇಯರ್ಸ್ ಮಕ್ಕಳಲ್ಲಿ ಕೂಡ ತೂಕ ತುಂಬ ಜಾಸ್ತಿ ಆಗಿರೋದನ್ನ ನಾವು ನೋಡ್ಬೋದು. ಸೊ ಅವರಲ್ಲಿ ಪಾಸಿಬಿಲಿಟೀಸ್ ಆರ್ ಮೋರ್. ಹೈಪೋಥೈರಾಯ್ಡಿಸಮ್ಗೆ ಹೋಗುವಂಥದ್ದು, ಸೊ ಅಥವಾ ಅರ್ಲಿ ಒಬೆಸಿಟಿಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವೆಯ್ಟ್ ರಿಡಕ್ಷನ್ ಅಕಾರ್ಡಿಂಗ್ ಟು ದ ಏಜ್ ಆ್ಯಂಡ್ ಹೈಟ್ ಅಂತ ಹೇಳ್ಬೋದು. ಸೊ ಅದನ್ನು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಇನ್ನು ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ಹೆಚ್ಚಾಗಿ ಒಂದು ನಾರಿನಂಶವನ್ನು ತಗೊಳ್ಳುವಂಥದ್ದು, ಫೈಬರ್ ಐಟಮ್ಸ್ನ ಕನ್ಸಂಪ್ಷನ್ ಮಾಡುವಂಥದ್ದು ಆ್ಯಂಡ್ ಪ್ರೋಟೀನ್ ಇಂಟೇಕ್ನ ಹೆಚ್ಚು ಮಾಡುವಂಥದ್ದು ಇರ್ಬೋದು. ಸೊ ಕಾರ್ಬೋಹೈಡ್ರೇಟ್ಸ್ನ ಕಟ್ ಡೌನ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಎಸ್ಪೆಷಲಿ ವೈಟ್ ರೈಸ್ ಇರ್ಬೋದು ಆ್ಯಂಡ್ ಮೋರ್ ಆಫ್ ಗ್ಲೂಟಾನ್ ಪ್ರಾಡಕ್ಟ್ಸ್ ಇರ್ಬೋದು, ಲೈಕ್ ಚಪಾತಿ, ಮೈದಾ ಬೇಸ್ಡ್ ಅಥವಾ ಸ್ಟಾರ್ಚ್ ಬೇಸ್ಡ್ ಏನಿರುತ್ತೆ, ಸೊ ಅದನ್ನು ಕಟ್ ಡೌನ್ ಮಾಡುವಂಥದ್ದು. ಹೆಚ್ಚಾಗಿ ಅವರು ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು ಉತ್ತಮ ಅಂತಲೇ ಹೇಳ್ಬೋದು. ಸೊ ಇದರಿಂದ ಫರ್ದರ್ ಅವ್ರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗ್ತಿರೋದಿಲ್ಲ ಆ್ಯಂಡ್ ಆ ಮಸಲ್ ಎಮ್ಯಾಸಿಯೇಷನ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಸೊ ಎಗೇನ್ ಅಕಾರ್ಡಿಂಗ್ ಟು ದ ಪೇಷಂಟ್, ಅಂದರೆ ಅವರ ಒಂದು ಸ್ಟೇಟ್ ಆಫ್ ಮೈಂಡ್ ಇರ್ಬೋದು. ಸೊ ಅದ್ರ ಜೊತೆಗೆ ಸೊ ಅಲಾಂಗ್ ವಿತ್ ಡಯಾಬಿಟಿಸ್ ಬೇರೆದಕ್ಕೆ ತುಂಬ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಅದರಿಂದ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಕೂಡ ಆಗ್ತಾ ಇರುತ್ತೆ. ಆ್ಯಂಡ್ ಡಯಾಬಿಟಿಸ್ ಅಂತ ಹೇಳಿದಾಗ ಅವರಲ್ಲಿ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆಯನ್ನು ಸ್ಲೋ ಆಗಿರುತ್ತೆ. ಹಲವಾರು ಒಂದು ತೊಂದರೆಗಳನ್ನ ಫೇಸ್ ಮಾಡ್ತಿರ್ತಾರೆ. ಈಗ ಗಾಯ ಬಂದಾಗ ಈಸಿಯಾಗಿ ಅದು ಹೀಲ್ ಆಗೋದಿಲ್ಲ ಅಥವಾ ಗ್ಯಾಂಗ್ರೀನಸ್ ಕಂಡೀಷನ್ಸ್ಗೆ ಹೋಗುವಂಥದ್ದು. ಸ್ವಲ್ಪ ಗಾಯ ಆದರೂ ಅವರು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಬಿಕಾಸ್ ಅದು ಹಾಗೇ ಬಿಡ್ತಾ ಹೋದಾಗ ನೆಕ್ರೋಟೈಸಿಂಗ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಗಾಯ ಹೀಲ್ ಆಗೋದಿಲ್ಲ. ಸೊ ಆ ಭಾಗ ತೆಗೆಯುವಂಥ ಒಂದು ಆಂಪ್ಯುಟೇಷನ್ ಮಾಡುವಂತಹ ಕೂಡ ಒಂದು ಸಂಭವ ಬರ್ಬೋದು. ಸೊ ಹಾಗಾಗಿ ಅವರಿಗೆ ಒಂದು ಸಣ್ಣ ಗಾಯ ಆದರೂ ಕೂಡ ಕೇರ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಹೆಚ್ಚಾಗಿ ಒಂದು ಕಿಡ್ನಿಯ ಸಮಸ್ಯೆ ಆಗುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಡಯಾಬಿಟಿಸ್ ಪೇಷಂಟ್ಸಲ್ಲಿ ನಾವು ಮೇಲ್ಸ್ ಆಗಿರ್ಬೋದು, ಫೀಮೇಲ್ಸ್ ಆಗಿರ್ಬೋದು, ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ನೋಡ್ತೀವಿ. ಸೊ ಅದ್ರ ಜೊತೆಗೆ ಫೀಮೇಲ್ ಪೇಷಂಟಲ್ಲಿ ವಿಜನೈಟಿಸ್ ಅಂತ ಹೇಳ್ಬೋದು. ಸೊ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂಥದ್ದು ಇರ್ಬೋದು, ಅಥವಾ ಪದೇ ಪದೇ ಅವರಿಗೆ ಇನ್ಫೆಕ್ಷನ್ ಆದಾಗ ಸೊ ಅವ್ರಿಗೆ ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ನೋಡುವಂಥದ್ದು. ಸೊ ಹಾಗಾಗಿ ಅವರ ಶುಗರ್ ಕಂಟ್ರೋಲ್ ಇರುವಂಥದ್ದು ಉತ್ತಮ. ಸೊ ಅಲಾಂಗ್ ವಿತ್ ದಟ್ ಮೇಲ್ಸಲ್ಲಿ ನಾವು ನೋಡುವಂಥದ್ದಾದರೆ ಸೊ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆ್ಯಂಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಅವರಿಗೆ ಒಂದು ಸ್ಟೆರಿಲಿಟಿ ಸಮಸ್ಯೆ ಬರುವಂಥದ್ದು, ಅದರಿಂದ ಒಂದು ಸ್ಪರ್ಮ್ ಪ್ರೊಡಕ್ಷನ್ಗೆ ಕೂಡ ಅಫೆಕ್ಷನ್ ಆಗುವಂಥದ್ದು ಇರ್ಬೋದು. ಲಾಸ್ ಆಫ್ ಸೆಕ್ಷುವಲ್ ಲಿಬಿಡೋ ಅಂತ ಹೇಳ್ತೀವಿ. ಸೊ ಹಲವಾರು ಒಂದು ತೊಂದರೆಗಳನ್ನ ಡಯಾಬಿಟಿಸಿಂದ ಕಾಣುವಂಥದ್ದು. ಆ್ಯಂಡ್ ಇದರಿಂದ ಅವ್ರಿಗೆ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಸೊ ಅರ್ಲಿ ಡಯಾಬಿಟಿಕ್ ಆದಾಗ ಸೊ ದ್ಯಾಟ್ ಕ್ಯಾನ್ ಲೀಡ್ ಟು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಹಾಗಾಗಿ ಅವರು ಅರ್ಲಿ ಸ್ಟೇಜಸಲ್ಲೇ ಶುಗರ್ ಇದೆ ಅಂತ ನೋಡಿಕೊಂಡಾಗ ಸೊ ಅದ್ರ ಬಗ್ಗೆ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಥವಾ ಚೇಂಜಸ್ ಇರ್ಬೋದು ಅಥವಾ ಮಾಡಿಫಿಕೇಷನ್ಸ್ ಇರ್ಬೋದು, ಸೊ ಅದನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹಾಗೆ ಡಯಾಬಿಟಿಸ್ ಇರೋದ್ರಿಂದ ಬೇರೆ ಆರೋಗ್ಯ ಸಮಸ್ಯೆ ಏನಾದರೂ ಬರೋ ಚಾನ್ಸಸ್ ಇದೆಯಾ ಅಂತ? ಸೊ ಈಗ ಡಯಾಬಿಟಿಸ್ ಅಂತ ಹೇಳಿದಾಗ ಹಲವಾರು ಕಾಂಪ್ಲಿಕೇಶನ್ಸನ್ನು ನೋಡ್ತೀವಿ. ಅದರಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅಂದರೆ ನರಗಳ ದೌರ್ಬಲ್ಯ ಆಗುವಂಥದ್ದು. ಸೊ ಹೆಚ್ಚಾಗಿ ಅಂಗಾಲೂರಿ ಬರುತ್ತೆ ಅಥವಾ ಅಂಗೈ ಉರಿ ಬರ್ತಾ ಇರುತ್ತೆ, ಅಥವಾ ಅವ್ರಿಗೆ ಸೆನ್ಸೇಷನ್ ಇರೋದಿಲ್ಲ, ಸೊ ಗೊತ್ತಾಗೋದಿಲ್ಲ ಟಚ್ ಮಾಡಿದಾಗ. ಸೊ ಇದು ಕೂಡ ಲೇಟೆಸ್ಟ್ ಸ್ಟೇಜಸ್ ಆಫ್ ಡಯಾಬಿಟಿಸಲ್ಲಿ ಆಗುವಂಥದ್ದು. ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ, ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸೋಮಶೇಖರ್ ಅವರೇ ನಮಸ್ತೆ. ಸೋಮಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮ್ಯಾಮ್, ಕಂಟಿನ್ಯೂ ಮಾಡಿ. ಓಕೆ, ನೆಕ್ಸ್ಟ್ ಈಗ ಕಾಂಪ್ಲಿಕೇಶನ್ಸ್ ಅಂತ ನೋಡೋದಾದರೆ ಸೊ ಡಯಾಬಿಟಿಸಿಂದ ಕಣ್ಣಿಗೆ ಕೂಡ ತೊಂದರೆ ಆಗುತ್ತೆ. ಸೊ ಈಗ ತುಂಬ ವರ್ಷದಿಂದ ಶುಗರ್ ಇದೆ ಆ್ಯಂಡ್ ಅದಕ್ಕೆ ತಕ್ಕಂಥ ಮೆಡಿಕೇಷನ್ಸ್ನ ಕೂಡ ತೊಗೊಳ್ತಿದ್ದಾರೆ ಅಂದಾಗಲೂ ಕೂಡ ಸೊ ಅವರಲ್ಲಿ ಬೇಗ ಒಂದು ಪೊರೆ ಬರೋದನ್ನು ನಾವು ನೋಡ್ತೀವಿ. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ಐ ಎಫೆಕ್ಷನ್ ಆಗಿರುತ್ತೆ ಅಥವಾ ಬ್ಲರ್ನೆಸ್ ಆಫ್ ದಿ ವಿಷನ್ ಅಂತ ಕೂಡ ಹೇಳ್ಬೋದು. ಸೊ ಅವ್ರಿಗೆ ಸ್ವಲ್ಪ ಕಣ್ಣು ಬ್ಲರ್ ಕಾಣುವಂಥದ್ದು, ಕ್ಲಾರಿಟಿ ಆಫ್ ವಿಷನ್ ಇರೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ಪೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವರು ಆಪ್ರೇಟ್ ಕೂಡ ಮಾಡಿಸಿರ್ತಾರೆ ಸೊ ಈ ಕಾರಣಕ್ಕಾಗಿ, ಸೊ ಅರ್ಲಿಯಾಗಿ. ಸೊ ಆ ಕಾಂಪ್ಲಿಕೇಶನ್ಸ್ ಏನಿದೆ ಡಯಾಬಿಟಿಕ್ ರೆಟಿನೋಪತಿ ಅಥವಾ ನ್ಯೂರೋಪತಿ ಇರ್ಬೋದು ಅಥವಾ ನೆಫ್ರೋಪತಿ ಇರ್ಬೋದು, ಸೊ ಇದೆಲ್ಲವನ್ನು ಹೋಮಿಯೋಪತಿ ಮೆಡಿಸಿನ್ಸಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗದಂತೆ ನೋಡ್ಕೊಳ್ಳುವಂಥದ್ದು. ಆ್ಯಂಡ್ ಅವರ ಶುಗರ್ ಲೆವೆಲ್ಸ್ ಕೂಡ ಅನ್ಕಂಟ್ರೋಲ್ಡ್ ಇದೆ. ಈಗ ಸಮ್ಟೈಮ್ಸ್ ಯೂರಿನ್ ಶುಗರ್ ಕೂಡ ತುಂಬ ಜಾಸ್ತಿ ಇದೆ ಅಂತ ಹೇಳಿದಾಗ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಅವರಲ್ಲಿ ಒಂದು ಯೂರಿನ್ ತುಂಬಾ ಸ್ಮೆಲ್ ಬರ್ತಿರುವಂಥದ್ದು ಇರ್ಬೋದು. ಸೊ ಅದ್ರ ಜೊತೆಗೆ ಪ್ರೋಟೀನ್ ಎಕ್ಸ್ಕ್ರೀಷನ್ ಆಗ್ತಿರುವಂಥದ್ದು ಇರ್ಬೋದು, ಆಲ್ಬ್ಯುಮಿನ್ಯೂರಿಯಾ ಅಥವಾ ಮೋರ್ ಆಫ್ ಕೀಟೋ ಅಸಿಡೋಸಿಸಿಂದಾಗಿ ಸೊ ಅವರಲ್ಲಿ ಎಮರ್ಜೆನ್ಸಿ ಕೆಲವರು ಅಡ್ಮಿಟ್ ಕೂಡ ಆಗಿರ್ತಾರೆ. ಅದರಿಂದ ಡಯಾಬಿಟಿಕ್ ಕೋಮಾ ಅಂತ ಕೂಡ ಹೇಳ್ತೀವಿ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಆಗೋದು ಕೂಡ ಹೆಚ್ಚು ಅಂತ ಹೇಳಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶಿವರಾಮ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶಿವರಾಮ್ ಅವರೇ ನಮಸ್ತೆ.
ಶಿವರಾಮ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಶಿವರಾಮ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಡಾಕ್ಟರ್, ಹಾಗಿದು ಈ ಮಧುಮೇಹ ವಾಸಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ? ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಕೇಸ್. ಈಗ ತುಂಬ ವರ್ಷದಿಂದ ಡಯಾಬಿಟಿಸ್ ಇದ್ದಾಗ, ಈಗ ನಾವು ಕ್ಲಿನಿಕಲಿ ಪೇಷಂಟ್ ಅಂತ ಬಂದಾಗ ಹಿಸ್ಟ್ರಿ ಅಂತ ನೋಡಿದಾಗ ಕೆಲವ್ರಿಗೆ 25 to 30 ಇಯರ್ಸ್ ಪ್ಲಸ್ಸಿಂದ ಡಯಾಬಿಟಿಸ್ ಇರುತ್ತೆ. ಸುಮಾರು ವರ್ಷಗಳಿಂದ ಅವರು ಮೆಡಿಸಿನ್ಸ್ನ ತೊಗೊಳ್ತಿರ್ತಾರೆ. ಸೊ ಅದು ಕಂಟ್ರೋಲ್ ಇದೆ ಅಂತ ಹಾಗೆ ಅವರು ಯಾವುದೋ ಒಂದು ಮೆಡಿಸಿನ್ಸ್ ತೊಗೊಳ್ತಾ ಹಾಗೆ ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಕಾಂಪ್ಲಿಕೇಶನ್ಸ್ ಆಗ್ತಿದೆ, ಅವರಲ್ಲಿ ಆ ಮೆಡಿಕೇಷನ್ಸಿಂದ ಕಂಟ್ರೋಲ್ ಬರ್ತಿಲ್ಲ. ಸೊ ಈಗ ಕೆಲವರು ಇನ್ಸುಲಿನ್ ಇಂಜೆಕ್ಷನ್ಸ್ ಕೂಡ ತೊಗೊಳ್ತಿರ್ತಾರೆ. ಸೊ ಇನ್ ದಟ್ ಕೇಸ್ ಸೊ ಅವ್ರಿಗೆ ಗ್ರ್ಯಾಜುವಲ್ ಆಗಿ ಇನ್ಸುಲಿನ್ ಟೇಪರ್ ಮಾಡ್ತಾ ಬರಬೇಕಾಗುತ್ತೆ. ಸ್ಲೋಲಿ ಓರಲ್ ಟ್ಯಾಬ್ಲೆಟ್ಗೆ ಶಿಫ್ಟ್ ಮಾಡುವಂಥದ್ದು. ಸೊ ಇದು ಟೈಪ್ 2 ಡಯಾಬಿಟಿಸಲ್ಲಿ ಆಗುವಂಥದ್ದು. ಈಗ ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದಾಗ ಸೊ ನಿಲ್ ಪ್ರೊಡಕ್ಷನ್ ಇರುತ್ತೆ. ಸೊ ಇನ್ ದಟ್ ಕೇಸ್ ಇನ್ಸುಲಿನ್ ಇಂಜೆಕ್ಷನ್ಸ್ನ ಒಂದು ಮಿನಿಮಲ್ಗೆ ತರುವಂಥದ್ದು ಆ್ಯಂಡ್ ಫರ್ದರ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಡಯಾಬಿಟಿಸಿಂದ, ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಸೊ ಈಚ್ ಆ್ಯಂಡ್ ಎವ್ರಿ ಕೇಸಸಲ್ಲಿ ಇದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಡಯಾಬಿಟಿಕ್ ಸ್ಟೇಟ್ ಒಂದೇ ಥರ ಇರೋದಿಲ್ಲ. ಸೊ ಕೆಲವ್ರಿಗೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇದೆ. ಸೊ ಇನ್ ದಟ್ ಕೇಸ್ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಅವ್ರಿಗೆ ಸಾಕಾಗುವಂಥದ್ದು, ಅಥವಾ ತುಂಬ ಲಾಂಗ್ ಡ್ಯೂರೇಷನಿಂದ ಅವ್ರಿಗೆ ಶುಗರ್ ಇದೆ ಅಥವಾ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಹೇಳಿದಾಗ ಸೊ ಅವ್ರು ತೊಗೊಳ್ತಿರೋ ಮೆಡಿಸಿನ್ಸ್ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತೊಗೊಳ್ಳುವಂಥದ್ದು ಆ್ಯಂಡ್ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಆಗ್ತಾ ಹೋಗುತ್ತೆ. ಯಾವ ಸಮಯದಲ್ಲಿ ಡಯಾಬಿಟಿಕ್ ಪೇಷಂಟ್ ಡಾಕ್ಟರ್ನ ಮೀಟ್ ಆಗಬೇಕಾಗುತ್ತೆ? ಸೊ ಈಗ ಹೆಚ್ಚಾಗಿ ಒಂದು ಶುಗರ್ ಲೆವೆಲ್ಸ್ ಇದ್ದಾಗ, ಹೈ ಶುಗರ್ ಲೆವೆಲ್ಸ್ ಅಂತ ಹೇಳ್ತೀವಿ, ಈಗ ಸಡನ್ನಾಗಿ ಅವರು ಕೊಲ್ಯಾಪ್ಸ್ ಆಗ್ತಾರೆ ಅಥವಾ ಸೊ ಅವರಲ್ಲಿ ಒಂದು ಶುಗರ್ ಟೆಸ್ಟ್ ಮಾಡಿದಾಗ ಕೆಲವ್ರಿಗೆ ಮೋರ್ ದೆನ್ 400+ 500+ ಕೂಡ ಇರ್ಬೋದು. ಸೊ ಇನ್ ದಟ್ ಕಂಡೀಷನ್ಸ್ ಅವರು ಆಲ್ರೆಡಿ ಅಡ್ಮಿಟ್ ಆಗಿ ಅಥವಾ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಅದಾದ ತಕ್ಷಣ ಅವ್ರಿಗೆ ಕೆಲವ್ರಿಗೆ ಕಂಟ್ರೋಲ್ ಬರುತ್ತೆ. ಇನ್ನು ಕೆಲವ್ರಿಗೆ ಮೆಡಿಕೇಷನ್ಸ್ ತೊಗೊಳ್ತಿದ್ರು ಸಹ ಅವ್ರಿಗೆ ಶುಗರ್ ಕಂಟ್ರೋಲ್ ಅನ್ನೋದಿರೋದಿಲ್ಲ. ಸೊ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಇರುತ್ತೆ. ಆ್ಯಸ್ ಅವರು ಓರಲಿ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ ಆ್ಯಂಡ್ ಇನ್ಸುಲಿನ್ ಇಂಜೆಕ್ಟಬಲ್ಸ್ನ ಕೂಡ ತೊಗೊಳ್ತಾ ಇರ್ತಾರೆ. ಸೊ ಎರಡೂ ತೊಗೊಂಡಾಗಲೂ ಕೂಡ ಅವ್ರಿಗೆ ಒಂದು ಲೆವೆಲ್ಸ್ ಕಂಟ್ರೋಲ್ ಬರ್ತಿರೋದಿಲ್ಲ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ನ ಕೊಡಬೇಕಾಗತ್ತೆ. ಸೊ ಅದು ಗ್ರ್ಯಾಜುವಲ್ ಆಗಿ ಅವ್ರಿಗೆ ಒಂದು ಶುಗರ್ ಲೆವೆಲ್ಸ್ ಫಸ್ಟ್ ಒಂದು ಕಂಟ್ರೋಲ್ ಮಾಡುವಂಥದ್ದು. ಸೊ ತದನಂತರ ಅವ್ರ ಕಂಡೀಷನ್ಸ್ಗೆ ಇಟ್ ಕ್ಯಾನ್ ಬಿ ರಿವರ್ಸಿಬಲ್ ಅಥವಾ ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ಡಿಪೆಂಡಿಂಗ್ ಅಪಾನ್ ದ ಒಂದು ಸಿವಿಯಾರಿಟಿ ಅಥವಾ ಸೊ ಅವರ ಶುಗರ್ ಲೆವೆಲ್ಸ್ ಏನಾಗುತ್ತೆ. ಸೊ ಮಂತ್ಸ್ ಇನ್ 3 months ಇರ್ಬೋದು ಅಥವಾ ಇನ್ನು ಸಮ್ ಕೇಸಸಲ್ಲಿ ಕಂಟಿನ್ಯೂ ಮಾನಿಟರಿಂಗ್ ಅಂತ ಹೇಳ್ತೀವಿ. ಈಗ ಕೆಲವ್ರಿಗೆ ಪ್ರೆಗ್ನೆನ್ಸಿನಲ್ಲೇ ಬರುತ್ತೆ ಜಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ. ಸೊ ಯೂಶಲಿ 3rd ಟ್ರೈಮೆಸ್ಟ್ರಲ್ಲಿ ಡಿಟೆಕ್ಟ್ ಆಗುವಂಥದ್ದು. ಸೊ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಲೈಕ್ ಕೆಲವ್ರಿಗೆ C-section ಆಗುವಂಥದ್ದು ಆ್ಯಂಡ್ ಬಿಕಾಸ್ ಆಫ್ ದಿ ಒಂದು ಡಯಾಬಿಟಿಸ್ ಇರೋದ್ರಿಂದ ಸೊ ಬಿಗ್ ಬೇಬಿ ಅಂತ ಹೇಳ್ತೀವಿ. ಸೊ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನೋಡುವಂಥದ್ದು. ಕೋಮಲ ಅಂತ ಮಾಲೂರಿನಿಂದ ಕರೆ ಮಾಡಿದ್ದಾರೆ. ಕೋಮಲ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೋಬಹುದು. ಹಲೋ. ನಮಸ್ತೆ ಅಮ್ಮ, ಹೇಳಿ ಮೇಡಮ್. ನಮ್ಮ ಮಗು ಟೈಪ್ 1 ಡಯಾಬಿಟಿಸ್ ಅಂತ. ಹಾಂ. 4 ವರ್ಷಕ್ಕೆ ಬಂದಿರೋದು ಅದು. ಹಾಂ. ಇನ್ಸುಲಿನ್ ತಗೊಂತಾ ಇದ್ದಾನೆ. ಅದೇ ಕಂಟಿನ್ಯೂ ಮಾಡಬೇಕಾ, ಬೇರೆ ಏನಾನ ಇದೆಯಾ ಅಂತ? ಓಕೆ, ಈಗ ನೋಡಿ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಿದ್ದೀರಮ್ಮ, 4 years ಮಗು ಅಂತ. ಸೊ ನಿಮಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ಇರುತ್ತೆ. ಸೊ ನೋಡಬೇಕಾಗುತ್ತೆ ಈಗ ಒಂದು ಟೈಪ್ 1 ಬರೋದಕ್ಕೆ ಕಾರಣ ಏನು. ಸೊ ಅವರಲ್ಲಿ ಆಟೋಇಮ್ಯೂನ್ ಡಿಸಾರ್ಡರ್ ಆಗಿ ಬಂದಿರುವಂಥದ್ದು, ಬಿಕಾಸ್ ಸೆಲ್ಫ್ ಡಿಸ್ಟ್ರಕ್ಷನ್ ಆಫ್ ಬೀಟಾ ಸೆಲ್ಸ್ ಆಫ್ ಲ್ಯಾಂಗರೆನ್ಸ್ ಅಂತ ಹೇಳ್ತೀವಿ. ಸೊ ಆ ಪ್ಯಾಂಕ್ರಿಯಾಸ್ ಗ್ರಂಥಿಯಿಂದ ಯಾವುದೇ ರೀತಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿಲ್ಲ. ಸೊ ಹಾಗಾಗಿ ಅದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ. ಸೊ ಅದಕ್ಕೆ ಕೆಲವು ಟೆಸ್ಟ್ ಇಂಡಿಕೇಟೆಡ್ ಇರುತ್ತೆ ಅಥವಾ ಅದ್ರ ಜೊತೆಗೆ ಸೊ ನಿಮಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಈಗ ಏನು ಇನ್ಸುಲಿನ್ ತೊಗೊಳ್ತಿದ್ದೀರಾ ಅದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ನ ಕೊಡುವಂಥದ್ದು. ಸೊ ಫರ್ದರ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಈಗ ಡಯಾಬಿಟಿಸಿಂದ ಅರ್ಲಿಯಾಗಿ ಒಂದು ನರಗಳ ದೌರ್ಬಲ್ಯ ಆಗುವಂಥದ್ದು ಅಥವಾ ಕಿಡ್ನಿಗೆ ತೊಂದರೆ ಆಗುವಂಥದ್ದು ಇರ್ಬೋದು, ರೆಟಿನೋಪತಿ ಇರ್ಬೋದು, ಹೀಗೆ ಹಲವಾರು ಕಾಂಪ್ಲಿಕೇಶನ್ಸ್ ಏನಾಗುತ್ತೆ. ಸೊ ಅದು ನಿಮಗೆ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅವಾಯ್ಡ್ ಆಗುವಂಥದ್ದು. ಸೊ ಈಗೇನು ಇಟ್ ಡಿಪೆಂಡ್ಸ್. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಅವರ ಒಂದು ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲ್ ಬರುತ್ತೆ. ಸೊ ನೀವು ಒಂದ್ಸರಿ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರ್ಯಾಂಚಿಗೆ ವಿಸಿಟ್ ಮಾಡಿ ತದನಂತರ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಕೋಮಲ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹಾಗೆ ನಮ್ಮ ದೇಶದಲ್ಲಿ 10ರಲ್ಲಿ 4 ಜನರಿಗೆ ಡಯಾಬಿಟಿಸ್ ಬರುತ್ತೆ ಅನ್ನೋ ಒಂದು ವರದಿ ಬಂದಿದೆ. ಅಲ್ಲದೆ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತಲೂ ಹೇಳ್ತಾರೆ ಭಾರತವನ್ನು. ಯಾಕಾಗಿರ್ಬೋದು?
ಸೊ ನೀವು ಹೇಳಿದಾಗೆ ನವಡೇಸ್ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಯಂಗ್ ಏಜಲ್ಲೇ ನಾವು ನೋಡ್ತೀವಿ, ಅರ್ಲಿ 30s ಶುರು ಆಗ್ತಿದ್ದಂಗೆ ಅವರು ಪ್ರೀ ಡಯಾಬಿಟಿಕ್ ಸ್ಟೇಟ್ಗೆ ಹೋಗುವಂಥದ್ದು, ಅವರಿಗೆ ಒಂದು ರುಟೀನ್ ಚೆಕಪ್ ಮಾಡಿರ್ತಾರೆ ಅಥವಾ ಸೊ ಅವರಲ್ಲಿ ಒಂದು ನಾರ್ಮಲ್ ಆಗಿ ಹೆಲ್ತ್ ಚೆಕಪ್ ಮಾಡಿದಾಗ ಶುಗರ್ ಲೆವೆಲ್ ಸ್ಪೈಕ್ ಆಗಿರುವಂಥದ್ದು ಗೊತ್ತಾಗುತ್ತೆ. ಸೊ ಆಗಲೇ ಅವರು ಕೆಲವರು ಕೇರ್ ಮಾಡ್ತಾ ಹೋಗ್ತಾರೆ. ಸೊ ವಿತ್ ಒಂದು ಡಯಟ್ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಸರಿಪಡಿಸ್ಕೊಳ್ಬೋದು. ಬಟ್ ಇನ್ನು ಕೆಲವರು ಯಾವಾಗ ಅದು ನೆಗ್ಲಿಜೆನ್ಸಿ ಮಾಡ್ತಾರೋ ಅಥವಾ ಒಬೆಸಿಟಿಯಿಂದ ಇರ್ಬೋದು ಅಥವಾ ಮೋರ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದ ಇರ್ಬೋದು, ಸೊ ಇನ್ನು ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು, ಬಿಕಾಸ್ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳಿದಾಗ ಸೊ ಯೂಶಲಿ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ನಮ್ಮ ಆಹಾರ ಪದ್ಧತಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹೆಚ್ಚಾಗಿ ಒಂದು ಮೈದಾ ಬೇಸ್ಡ್ ಇರ್ಬೋದು, ಸ್ಟಾರ್ಚ್ ಬೇಸ್ಡ್ ಇರ್ಬೋದು, ಗ್ಲೂಟಾನ್ ಪ್ರಾಡಕ್ಟ್ಸ್ನ ತಗೊಳ್ಳುವಂಥದ್ದು ಇರ್ಬೋದು, ಅಲಾಂಗ್ ವಿತ್ ದಟ್ ಮೋರ್ ಆಫ್ ವೈಟ್ ರೈಸ್ ಕನ್ಸಂಪ್ಷನ್ ಇರ್ಬೋದು. ಅದ್ರ ಜೊತೆಗೆ ಅವರಲ್ಲಿ ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಇರುತ್ತೆ. ಈಗ ಹೆಚ್ಚಾಗಿ ಔಟ್ಡೋರ್ ಗೇಮ್ಸ್ ಕಮ್ಮಿ ಆಗಿದೆ, ಸೊ ಕಂಪೇರ್ಡ್ ಟು ಬಿಫೋರ್ ಅಂತಲೇ ಹೇಳ್ಬೋದು. ಸೊ ಒಂದೇ ಕಡೆ ಕುತ್ಕೊಂಡಿರ್ತಾರೆ, ಸೊ ಅಥವಾ ಮೋರ್ ಆಫ್ ಒಂದು ಸಿಸ್ಟಮ್ ವರ್ಕ್ ಮಾಡೋರಲ್ಲಿ ಸೊ ಯಾವುದೇ ರೀತಿ ಒಂದು ಸೆಡೆಂಟ್ರಿ ಲೈಫ್ ಹ್ಯಾಬಿಟ್ಸ್ ಇದ್ದಾಗ ಸೊ ಅವರಲ್ಲಿ ದೇ ಆರ್ ಮೋರ್ ಪ್ರೋನ್ ಫಾರ್ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಅದು ಯಾಕಾಗಿ ಬರುತ್ತೆ, ಅದರ ಲಕ್ಷಣಗಳು, ಚಿಕಿತ್ಸೆ ವಿಧಾನ ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಈಗ ಡಯಾಬಿಟೀಸ್ ಇಸ್ ಅ ಸ್ಟೇಟ್ ಆರ್ ದಿ ಕಂಡೀಷನ್ಸ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಬಿ ರಿವರ್ಸಿಬಲ್ ಆಲ್ಸೋ ಇಫ್ ಇಟ್ ಈಸ್ ನೋಟೆಡ್ ಇನ್ ದ ಅರ್ಲಿ ಸ್ಟೇಜ್, ಅಥವಾ ಅವರಲ್ಲಿ ನೋಡಬೇಕಾಗತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಥವಾ ಇಲ್ವಾ, ಸೊ ಅವರಿಗೆ ಬಂದಿರುವಂಥದ್ದ, ಸೊ ಯಾವ ಕಾರಣಕ್ಕಾಗಿ ಬಂದಿದೆ, ಸೊ ಬೇಸಿಕಲಿ ಆ ಪಾಸಿಟಿವ್ ಫ್ಯಾಕ್ಟರ್ಸ್ನ ನೋಡಬೇಕಾಗತ್ತೆ. ಸೊ ಅಗೇನ್ ಇಟ್ ಈಸ್ ಟ್ರೀಟಬಲ್ ಆ್ಯಂಡ್ ಇನ್ ಸಮ್ ಕೇಸಸ್ ರಿವರ್ಸಿಬಲ್. ಇನ್ನು ಕೆಲವರಲ್ಲಿ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಲೈಫ್ ಲಾಂಗ್ ಮೆಡಿಕೇಷನ್ಸ್ ತೊಗೊಳ್ಬೇಕು ಅಂತ ಇಲ್ಲ. ಸೊ ಅಗೇನ್ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್. ಅವರಿಗೆ ಒಂದು ಯಾವ ರೀತಿ ಶುಗರ್ ಲೆವೆಲ್ಸ್ ಇದೆ, ಅಂಡರ್ಲೈನ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಅದಕ್ಕೆ ತಕ್ಕಂತೆ ಅವರಿಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ನೀವು ಸಹ ಡಯಾಬಿಟಿಸ್ನಿಂದ ಬಳಲುತ್ತಿದ್ದರೆ ತಕ್ಷಣವೇ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.